ನಟ ವಿಜಯ್ ಅವರಿಗೋಸ್ಕರ ಇಬ್ಬಾಗವಾಗುತ್ತಾ ಎಡಿಎಂಕೆ ಪಕ್ಷ ಅನ್ನೋದು. ಬೆಂಬಲವನ್ನ ಕೋರಿ ಪಳನಿಸ್ವಾಮಿ ಅವರನ್ನ ಸಂಪರ್ಕ ಮಾಡಿದ ಟಿವಿಕೆ ಪಕ್ಷ. ಟಿವಿಕೆಯನ್ನ ಬೆಂಬಲಿಸೋಕೆ ಎಡಪ್ಪಾಡಿ ಪಳನಿಸ್ವಾಮಿ ಹಿಂದೇಟನ್ನ ಹಾಕಿದ್ದಾರೆ. ಯಾಕಂದ್ರೆ ಈಗ ಬೆಂಬಲವನ್ನ ಕೊಟ್ಟು ಬಿಟ್ರೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಪಕ್ಷಕ್ಕೆ ಅದು ಹೊಡೆತ ಕೊಡಬಹುದು ಅನ್ನೋದು ಅವರ ಆಲೋಚನೆ ಇರಬಹುದು. ಆದ್ರೆ ಟಿವಿಕೆಗೆ ಬೆಂಬಲ ನೀಡೋಕೆ 35 ಎಡಿಎಂಕೆಯ ಶಾಸಕರು ಆಗ್ರಹವನ್ನ ಮಾಡಿದ್ದಾರೆ. ಗೆದ್ದಿರೋದು 47. ಆ 47 ಶಾಸಕರ ಪೈಕಿ 35 ಶಾಸಕರು ಟಿವಿಕೆ ಪರವಾಗಿ ನಿಂತಿದ್ದಾರೆ. ನಾವು ಅವ್ರ ಜೊತೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ರಾಜ್ಯಸಭಾ ಸಂಸದ ಸಿ.ವಿ. ಷಣ್ಮುಗಂ ಅವರ ನೇತೃತ್ವದಲ್ಲಿ ರಹಸ್ಯ ಸಭೆ ನಡೀತಾ ಇದೆ. ಹಾಗಾಗಿ ಶಾಸಕರ ಈ ರಹಸ್ಯ ಸಭೆ ಎಡಪ್ಪಾಡಿ ಪಳನಿಸ್ವಾಮಿಯವರಿಗೆ ತಲೆನೋವನ್ನ ತಂದಿಟ್ಟಿದೆ. ಪಳನಿಸ್ವಾಮಿ ಮೈತ್ರಿಗೆ ಒಪ್ಪದೇ ಇದ್ರೆ ಪಕ್ಷ ಹೋಳಾಗುವಂತಹ ಆತಂಕ ಕಾಡ್ತಾ ಇದೆ. ಪಳನಿಸ್ವಾಮಿ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರೆ ಎಡಿಎಂಕೆಯ ಶಾಸಕರು. ಪಳನಿಸ್ವಾಮಿ ಒಪ್ಪದೇ ಇದ್ದು ಸೀದಾ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟರು ಕೂಡ 37 ಶಾಸಕರು 35 ಶಾಸಕರು ಬೆಂಬಲವನ್ನ ಕೊಟ್ಟರು ಕೂಡ ಅವ್ರ ಮೇಲೇನು ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ 2/3 ಶಾಸಕರು ನಿರ್ಧಾರವನ್ನ ತೆಗೆದುಕೊಂಡು ಟಿವಿಕೆ ಜೊತೆ ಹೋಗ್ತಾ ಇರೋದು. ಹಾಗಾಗಿ ಸಂವಿಧಾನಾತ್ಮಕವಾಗಿ ಎಡಿಎಂಕೆ ಪಕ್ಷದ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಏನೋ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತಮ್ಮ ಪಕ್ಷದ ಶಾಸಕರ ಒತ್ತಾಯಕ್ಕೆ ಪಳನಿಸ್ವಾಮಿ ಮಣಿತಾರ ಅನ್ನೋ ಕುತೂಹಲ. ನಟ ವಿಜಯ್ ಅವರಿಂದ ಎಡಿಎಂಕೆಗೂ ಪತ್ರ ಬರೆಯಲಾಗಿದೆ ಬೆಂಬಲವನ್ನ ಕೋರಿ. ಒಂದು ವೇಳೆ ಎಡಿಎಂಕೆ ಬೆಂಬಲವನ್ನ ಕೊಟ್ಟಿದೆಯಾದ್ರೆ ನಟ ವಿಜಯ್ ಅವರ ಪಕ್ಷ ಸ್ಟ್ರಾಂಗ್ ಆಗ್ಬಿಡುತ್ತೆ, ಅವರ ಸರ್ಕಾರ ಸ್ಟ್ರಾಂಗ್ ಆಗ್ಬಿಡುತ್ತೆ. ಮತ್ತೆ ಆ ಭಯ ಇರೋದಿಲ್ಲ. ಯಾರೋ 1, 3, 4 ಜನ ಈ ರೀತಿ ಬೆಂಬಲವನ್ನ ತಗೊಂಡ್ರೆ ಯಾವಾಗ ಬೇಕಾದ್ರೂ ಸರ್ಕಾರ ಬಿದ್ದು ಹೋಗಬಹುದು ಅನ್ನುವಂತ ಒಂದು ಭಯ ಇರುತ್ತೆ, ಒಂದು ಆತಂಕ ಇರುತ್ತೆ. 5 ವರ್ಷಗಳ ಕಾಲ ಮಾಡುವಂತಹ ಆಡಳಿತದಲ್ಲಿ ಈ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗ್ಬಿಡುತ್ತೆ. ಅದೇ ಎಡಿಎಂಕೆ ಬೆಂಬಲವನ್ನ ಕೊಟ್ಟುಬಿಟ್ರೆ ನಿಶ್ಚಿಂತೆಯಿಂದ ಸರ್ಕಾರವನ್ನ ರಚನೆ ಮಾಡಬಹುದು. 5 ವರ್ಷಗಳ ಕಾಲ ನಟ ವಿಜಯ್ ಅವರು ಆಡಳಿತವನ್ನ ಮಾಡಬಹುದು. ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಅದು ಇಷ್ಟ ಇಲ್ಲ. ಯಾಕಂದ್ರೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಇದು ಪಕ್ಷಕ್ಕೆ ಹೊಡೆತ ಆಗಬಹುದು ಅನ್ನೋದು ಅವರ ಆತಂಕ. ಆದ್ರೆ ಅವರದ್ದೇ ಪಕ್ಷದ 35 ಶಾಸಕರು ನಟ ವಿಜಯ್ ಅವರ ಪರವಾಗಿ ನಿಂತಿದ್ದಾರೆ. ರಹಸ್ಯ ಸಭೆಯನ್ನ ಮಾಡಲಾಗಿದೆ. ಹಾಗಾಗಿ ಪಕ್ಷ ಹೋಳಾಗುವಂತಹ ಆತಂಕ ಕಾಡ್ತಾ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.